ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತೀನಿ. ಈ ಸೋಷಿಯಲ್ ಸೈನ್ಸ್ ಮೇಲೆ ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದಾನೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ, ಅದೇ 2011ರಿಂದ ಹಿಡಿದು 2024 ತನಕ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಕೊಡ್ತಿರ್ತೀನಿ. ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಎಷ್ಟು ಕ್ವಶನ್ಸ್ಗಳನ್ನ ಕೇಳ್ತಿದ್ರು ಮತ್ತು ಯಾವ ಥರ ಕ್ವಶನ್ಸ್ನ ಕೇಳ್ತಾರೆ ಅಂತೇಳಿ ನಿಮ್ಗೊಂದು ಐಡಿಯಾ ಬರ್ತದೆ. ಈ ವಿಡಿಯೋನ ಏನಂತ ನೋಡ್ಕೊಡ್ರಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ ಇವೆಲ್ಲವೂ ಏನಾಗ್ತಪ್ಪ ಅಂದ್ರೆ ಮೆಂಟಲ್ ಆಗುತ್ತೆ ನಿಮಗೆಲ್ಲವೂ ಸೀರಿಯಲ್ ಆಗಿ ಪ್ಲೇಲಿಸ್ಟ್ ಒಳಗಡೆ ನಿಮ್ಮೆಲ್ಲ ವಿಡಿಯೋಗಳು ಸಿಗ್ತಾವೆ. ಹಾಗಾದ್ರೆ ಬನ್ನಿ, ಫಸ್ಟ್ ಕ್ವಶನ್ಸ್ ಏನು ಕೇಳಿದನಪ್ಪ ಅಂತ ನೋಡ್ಕೊತ ಬಂದಾಗ, ಉತ್ತರ ಭಾರತದ ಅತ್ಯಂತ ಉದ್ದವಾದ ನದಿಗಳು ಅಂತ ನದಿಗಳು ಯಾವುವು ಅಂತ ಕ್ವಶನ್ಸ್ ಕೇಳ್ತಾನೆ. ಉತ್ತರ ಭಾರತ ಅಂದ ತಕ್ಷಣನೇ ನಾವು ಭಾರತವನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ಎರಡು ಭಾಗದಲ್ಲಿ ಅಧ್ಯಯನ ಮಾಡ್ತೇವೆ. ಅದರ ಒಳಗಡೆ ಉತ್ತರ ಭಾರತದ ಅತ್ಯಂತ ಉದ್ದವಾದ ನದಿಗಳು ಅಂತ ನೋಡ್ಕೊಂಡು ಬಂದಾಗ ಇದು ಸಿಂಧೂ ನದಿ, ನೆಕ್ಸ್ಟ್ ಯಮುನಾ ನದಿ, ಗಂಗಾ ನದಿ. ಓಕೆ, ಆದರೆ ಇದು ಒಳಗಡೆ ಇವೆಲ್ಲ ಉತ್ತರ ಭಾರತದ ನದಿಗಳೇ. ಆದ್ರೆ ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಡ್ರಿ, ಇದು ನರ್ಮದಾ ನದಿ, ಇಲ್ಲಿ ಗೋದಾವರಿ ಬಂತು, ಇಲ್ಲಿ ಗೋದಾವರಿ ಮತ್ತು ಇಲ್ಲಿ ನರ್ಮದಾ. ಇದು ಉತ್ತರ ಭಾರತಕ್ಕಲ್ಲ ದಕ್ಷಿಣ ಭಾರತಕ್ಕೂ, ಉತ್ತರ ಭಾರತದ ನದಿ ಒಳಗೆ ಕನ್ಸಿಡರ್ ಮಾಡ್ತೇವೆ. ಆದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಇಬ್ಬಾಗ ಮಾಡುವ ನದಿ ಯಾವುದಾದ್ರೆ ಅದು ನರ್ಮದಾ ನದಿ ಅಂತ ಕೇಳ್ತೀವಿ. ಹೀಗಾಗಿ ಇದು ಆಪ್ಷನ್ಸ್ನ ಹಾಕಬಾರ್ದು. ನೆಕ್ಸ್ಟ್ ಇಲ್ಲಿ ಸಿಂಧು, ಗಂಗಾ, ಬ್ರಹ್ಮಪುತ್ರ ಅಂತಿದೆ. ನೆಕ್ಸ್ಟ್ ಗೋದಾವರಿ, ಕೃಷ್ಣ ಇದು ನಮ್ಮ ನದಿ, ಕೃಷ್ಣಾ ನದಿ ಇದು ದಕ್ಷಿಣ ಭಾರತಕ್ಕಿದೆ, ಹೀಗಾಗಿ ಇಲ್ಲ. ಹಾಗಾದ್ರೆ ಯಮುನಾ ನದಿ, ಗಂಗಾ ನದಿ ಅತ್ಯಂತ ದೊಡ್ಡದಾದ ಉಪನದಿ ಅಂತ ಹೇಳಿ ಕೇಳ್ತೀವಿ. ಹೀಗಾಗಿ ಇಲ್ಲಿ ಮೂರು ಇದಾವೆ ನೋಡ್ರಿ, ಸಿಂಧು, ಗಂಗಾ, ಬ್ರಹ್ಮಪುತ್ರ. ಹೀಗಾಗಿ ಇದನ್ನೇ ರೈಟ್ ಆನ್ಸರ್ನ ಹಾಕ್ರಿ. ಯಾಕಪ್ಪ ಅಂದ್ರೆ ಯಮುನಾ ನದಿ ಉತ್ತರ ಭಾರತಕ್ಕಿರ್ಬೋದು, ಆದ್ರೆ ಈ ನದಿ ಅಷ್ಟು ಉದ್ದವಾಗಿಲ್ಲ. ಅವ್ರು ಕೇಳಿದ್ರು ಅತ್ಯಂತ ಉದ್ದವಾದ ನದಿಗಳು, ಹೀಗಾಗಿ ಆಪ್ಷನ್ಸ್ನ ಸಿನ ಏನು ಮಾಡ್ರಪ್ಪ ಅಂದ್ರೆ ರೈಟ್ ಆನ್ಸರ್ನ ಹಾಕ್ರಿ. ನೆಕ್ಸ್ಟ್ ಕ್ವಶನ್ಸ್, ಸಿಂಪಲ್ ಕ್ವಶನ್ಸ್ ಏನು ಕೇಳ್ದಪ್ಪ ಅಂದ್ರೆ, ಗೋಳದಲ್ಲಿ ಸಮುದ್ರವನ್ನ ಯಾವ ಬಣ್ಣದಿಂದ ಗುರುತಿಸ್ರಿ ಅಂತ. ಅಂದ್ರೆ ನಾವು ಒಂದು ಮ್ಯಾಪ್ ನೋಡ್ತಿರ್ತೀವಿ, ಆ ಮ್ಯಾಪ್ ಒಳಗಡೆ ನೀರಿನ ಭಾಗವನ್ನ ಯಾವ ಭಾಗದಿಂದ ಗುರುತಿಸಿರ್ತಾರಪ್ಪ ಅಂದ್ರೆ ಯಾವ ಕಲರ್ಲಿಂತ, ನೀಲಿ, ಹಸಿರು, ಕಂದು, ನೆಕ್ಸ್ಟ್ ಹಳದಿ ಅಂತಿದೆ. ಹಾಗಾದ್ರೆ ನೀರಿನ ಬಣ್ಣವನ್ನ ನಾವು ಗೋಳದಲ್ಲಿ ನೀಲಿ ಭಾಗವನ್ನ ಏನ್ ಮಾಡ್ತೇವಪ್ಪ ಅಂದ್ರೆ ನೀರಿನಿಂದ ಅಥವಾ ಸಮುದ್ರದ ಬಣ್ಣವನ್ನ ಗುರುತಿಸ್ತೇವೆ. ನೆಕ್ಸ್ಟ್ ಕ್ವಶನ್ಸ್, ಯಾವ ಶಿಲಾಯುಗದ ಜನರು ಬೆಂಕಿಯ ಉಪಯೋಗ ಕಂಡುಕೊಂಡರು ಅಂತ ಕ್ವಶನ್ಸ್ ಇದೆ. ಅಂದ್ರೆ ಬೆಂಕಿ ಉಪಯೋಗವನ್ನು ಕಂಡುಕೊಂಡಂತ ಮಾನವರು ಯಾರು ಅಂತ ಕ್ವಶನ್ಸ್ ಕರೆದಾಗ ಆದಿ ಮಾನವರು ಅಂತ ಕೇಳ್ತೀವಿ ನಾವು. ಅವಾಗ ಬೆಂಕಿ ಬಗ್ಗೆ ಗೊತ್ತಿದ್ದಿದ್ರ, ಕಾರಣಾಂತರಗಳಿಂದ ಕಾಡಿಗೆ ಬೆಂಕಿ ಹಚ್ಚಿದಾಗ ಆ ಬೆಂಕಿಯನ್ನು ಬಳಸ್ಕೊಂಡು ಅಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಏನಾಗಿರ್ತಪ್ಪ ಅಂದ್ರೆ ಸತ್ತು ಬಿದ್ದಿರ್ತವೆ. ಆಹಾರ ಸಿಗ್ಲಾರ್ಕೋಸ್ಕರ ಅವಕೂರ್ನ ತಿಂದು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಹೀಗೆ ಅವ್ರಲ್ಲಿಂತ ಏನಾಗ್ತದಪ್ಪ ಅಂದ್ರೆ ಈ ಬೆಂಕಿ ಉತ್ಪತ್ತಿ, ಈ ಬೆಂಕಿಯ ತಿಳುವಳಿಕೆ ಏನಾಗ್ತದಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ, ಅತ್ಯಂತ ಪ್ರಾಚೀನ ವೇದ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ. ಇರುವೆ 4 ವೇದಗಳು. ಈ 4 ವೇದಗಳನ್ನ ನೆನಪಿಟ್ಕೊಂಡ್ಬಿಡ್ರಿ. ಅತ್ಯಂತ ಹಳೆಯದಾದ ವೇದ, ಪ್ರಾಚೀನ ವೇದ ಅಂತೇಳಿ ಯಾವ್ದಾದ್ರು ಕೇಳಿದಪ್ಪ ಅಂದ್ರೆ ಅದನ್ನ ಋಗ್ವೇದ ಅಂತ ಹೇಳಿ ಕೇಳ್ತೀವಿ. ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಅದಕ್ಕೆ ರೈಟ್ ಆನ್ಸರ್ ಆಗ್ತದೆ. ಇದ್ರ ಒಳಗಡೆ ಗಾಯತ್ರಿ ಮಂತ್ರ ಕಂಡು ಬರ್ತದೆ. 1028 ಶ್ಲೋಕಗಳು ಕಂಡು ಬರ್ತವೆ. ಹಾಗಾದ್ರೆ ಯಜ್ಞ ಯಾಗಾದಿಗಳ ಬಗ್ಗೆ ತಿಳಿಸುವಂತಹ ವೇದ ಯಾವುದಪ್ಪ ಅಂದ್ರೆ ಯಜುರ್ವೇದ. ಸಂಗೀತದ ಬಗ್ಗೆ ಉಲ್ಲೇಖ ತಿಳಿಸುವಂತಹ ವೇದ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಸಂಗೀತದ ಬಗ್ಗೆ ತಿಳಿಸುವಂತಹ ವೇದ ಅಂದ್ರೆ ಈ ಸಾಮವೇದ ಅಂತ ಕೇಳ್ತೀವಿ. ಮಾಟ ಮಂತ್ರಗಳ ಬಗ್ಗೆ ತಿಳಿಸುವಂತಹ ವೇದ ಯಾವುದಪ್ಪ ಅಂದ್ರೆ ಅಥರ್ವ ವೇದ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್, ಬುದ್ಧನ ಬಾಲ್ಯದ ಹೆಸರು ಏನು ಅಂತ ಕ್ವಶನ್ಸ್ನ ಕೇಳ್ತಾನೆ. ಗೌತಮ್ ಬುದ್ಧ. ಈ ಗೌತಮ್ ಬುದ್ಧನ ಬಾಲ್ಯ ಹೆಸರು ಏನು ಅಂತ ಕ್ವಶನ್ ಕೇಳ್ತಿರ್ತಾನೆ. ಆರಂಭದಲ್ಲಿ ಈ ಗೌತಮ್ ಬುದ್ಧ ಅಂತ ಹೆಸರು ಇರಂಗಿಲ್ಲ. ಈತ ನಮಗೆ ಏನಂತ ಹೆಸರು ಇರ್ತದಪ್ಪ ಅಂದ್ರೆ ಸಿದ್ಧಾರ್ಥ ಅಂತ ಕೇಳ್ತೀವಿ. ಹೀಗಾಗಿ ಶುದ್ಧೋಧನ ತಾಯಿ ಮಾಯಾದೇವಿಯವರ ಜನ್ಮ ಉದರದಲ್ಲಿ ಜನಿಸಿದಂತ ಒಬ್ಬ ವ್ಯಕ್ತಿ ಶಾಕ್ಯಮುನಿ ಅಂತ ಕೂಡ ಕರಿತೀವಿ. ಈ ಸಿದ್ಧಾರ್ಥ ಈತನ ಮೊದಲ ಹೆಸರು. ನೆಕ್ಸ್ಟ್ ಆತನಿಗೆ ಜ್ಞಾನೋದಯ ಆದ ನಂತರ ಗೌತಮ ಬುದ್ಧ ಅಂತೇಳಿ ಏನ್ ಮಾಡ್ತಾನಪ್ಪ ಅಂದ್ರೆ ತಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೊತಾನೆ. ಈ ಮಹಾವೀರ ಜೈನ ಧರ್ಮದ ಸ್ಥಾಪಕ ಅಂತ ಕರಿತೀವಿ. ಈ ಜೈನ ಧರ್ಮದ 24ನೇ ತೀರ್ಥಂಕರ. ಆ ಜೈನ ಧರ್ಮದ ಸ್ಥಾಪಕ ಅಂತ ಗೊತ್ತಂದ್ರೆ ಮಹಾವೀರನ ಹಾಕ್ಬೇಡ್ರಿ. ಜೈನ ಧರ್ಮದ ಸ್ಥಾಪಕ ಅಂತ ಬರ್ತಪ್ಪ ಅಂದ್ರೆ ಋಷಭನಾಥ ಅಥವಾ ಆದಿನಾಥ ಅಂತ ಹೇಳಿ ಹಾಕ್ರಿ. ಅದೇ ಜೈನ ಧರ್ಮದ 24ನೇ ತೀರ್ಥಂಕರ ಅಂದ್ರೆ ಮಹಾವೀರ. ಬೌದ್ಧ ಧರ್ಮದ ಸ್ಥಾಪಕ ಅಂದ್ರೆ ಈ ಸಿದ್ಧಾರ್ಥ ಅಥವಾ ಗೌತಮ ಬುದ್ಧ ಅಂತ ಹೇಳಿ ಹಾಕ್ರಿ. ನೆಕ್ಸ್ಟ್, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಂತ ಕ್ವಶನ್ಸ್ ಕೇಳಿದಾಗ ಇತಿಹಾಸದಲ್ಲಿ ಪ್ರಮುಖ ಮನೆತನಗಳು ಬರ್ತವೆ. ಯಾವ್ಯಾವ ಮನೆತನದ ಸ್ಥಾಪಕರು ಯಾರ್ಯಾರು ಅನ್ನೋದು ಗೊತ್ತಿರಬೇಕು.
ಇಲ್ಲಿ ನೋಡ್ರಿ, ಅಶೋಕ ಮೌರ್ಯ ಮನೆತನದ ಅತ್ಯಂತ ಪ್ರಸಿದ್ಧ ದೂರ ಅಂತ ಕರಿತೀವಿ. ಹೀಗಾಗಿ ಸ್ಥಾಪಕ ಅಂತೂ ಅಲ್ಲ, ಸಮುದ್ರಗುಪ್ತ ಅಲ್ಲ, ಈತ ಗುಪ್ತ ಮನೆತನಕ್ಕೆ ಸಂಬಂಧಪಡ್ತಾನೆ. ಇನ್ನು ಕೌಟಿಲ್ಯ ಈ ಮೌರ್ಯ ಮನೆತನಕ್ಕೆ ಕಟ್ಟಾಕ ಪ್ರಸಿದ್ಧವಾದಂಥ ಒಬ್ಬ ಮಂತ್ರಿ. ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಸಾಕಷ್ಟು ಹೆಸರಂತ ಈತನ ಕರೀತಾರೆ. ಈತ ಬರೆದಿದ್ದು ಅರ್ಥಶಾಸ್ತ್ರ ಅನ್ನೋದು ಗೊತ್ತಿರಲಿ. ಹಾಗಾದ್ರೆ ರೈಟ್ ಆನ್ಸರ್ ಈಗ ಯಾವುದು? ಚಂದ್ರಗುಪ್ತ ಮೌರ್ಯ. ಇತಿಹಾಸ ಪುಟದಲ್ಲಿ ಮಗಧ ಸಾಮ್ರಾಜ್ಯ ಒಳಗಡೆ ಅತ್ಯಂತ ದೊಡ್ಡದಾದ ಮನೆತನ ಮೌರ್ಯ ಸಾಮ್ರಾಜ್ಯ. ಆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನೇ ಚಂದ್ರಗುಪ್ತ ಮೌರ್ಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್. ಅಶೋಕನು 3ನೇ ಬೌದ್ಧ ಸಮ್ಮೇಳನವನ್ನ ಎಲ್ಲಿ ನಡೆಸಿಕೊಟ್ಟನು? ಒಟ್ಟ 4 ಬೌದ್ಧ ಸಮ್ಮೇಳನಗಳು ನಡೀತವೆ. ಅದರ ಒಳಗಡೆ 3ನೇ ಬೌದ್ಧ ಸಮ್ಮೇಳನವನ್ನ ನಡೆಸಿಕೊಟ್ಟವರೇ ಈ ಅಶೋಕ. ಆತನ ರಾಜಧಾನಿ ಆದಂಥ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಅಂತ ಕರಿತೀವಿ. ಈ ಪಾಟಲಿಪುತ್ರದಲ್ಲಿ ಆ 3ನೇ ಬೌದ್ಧ ಸಮ್ಮೇಳನವನ್ನ ಆತ ನಡೆಸಿಕೊಡ್ತಾನೆ. ಇನ್ ನೆಕ್ಸ್ಟ್, ಬುದ್ಧ ಚರಿತ್ರವನ್ನು ರಚಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ. ಈ ಬುದ್ಧ ಚರಿತ್ರೆ ಅಂದ ತಕ್ಷಣ ಇಲ್ಲಿ ಆಪ್ಷನ್ಸ್ ಬುದ್ಧ ಐತಿ, ಇದನ್ನ ಹಾಕಿ ಬಂದ್ಬಿಡ್ತಾರೆ ಹುಡುಗರು. ಇದು ತಪ್ಪ. ಹಾಗಾದ್ರೆ ಬುದ್ಧ ಚರಿತ್ರೆಯನ್ನು ಬರೆದವ್ರು ಯಾರಪ್ಪ ಅಂದ್ರೆ ಈ ಅಶ್ವಘೋಷ ಅಂತ ಹೇಳಿ ಕೇಳ್ತೀವಿ. ಅಶ್ವಘೋಷ ಬರೆದಂತ ಕೃತಿ ಯಾವುದು ಅಂತ ನಿಮ್ಗೆ ಎಕ್ಸಾಮ್ ಕ್ವಶನ್ಸ್ ಹಾಕಿದಾಗ ನೀವು ಬುದ್ಧ ಚರಿತ್ರೆ ಅಂತ ಹಾಕಿದ್ರೆ, ಅಥವಾ ಬುದ್ಧ ಚರಿತ್ರೆಯನ್ನು ಬರೆದವರು ಅಶ್ವಘೋಷ. ಇಲ್ಲಿ ಮೆಗಸ್ತನಿಸ್ ಅಂತ ಹೇಳ್ತಾನೆ. ಈತನ ಮೇಲೆ ಒಂದು ಕ್ವಶನ್ಸ್ ಕೇಳ್ತಿರ್ತಾನೆ. ಮೆಗಸ್ತನಿಸ್ ಬರೆದಿದ್ದು ಯಾವಪ್ಪ ಅಂದ್ರೆ ಇಂಡಿಕಾ. ಮೆಗಸ್ತನಿಸ್ ಬರೆದಂತ ಕೃತಿ ಯಾವಪ್ಪ ಅಂದ್ರೆ ಇಂಡಿಕಾ. ಇನ್ನು ಚಾಣಕ್ಯ, ವಿಷ್ಣುಗುಪ್ತ ಆಗ ಹೇಳಿದಾನೆ ಅರ್ಥಶಾಸ್ತ್ರ, ಭಾರತೀಯ ಅರ್ಥಶಾಸ್ತ್ರವನ್ನು ಬರೆದವರು ಯಾರಪ್ಪ ಅಂದ್ರೆ ಅರ್ಥಶಾಸ್ತ್ರ. ಈ ವ್ಯಕ್ತಿ ನಮ್ಮ ಕೌಟಿಲ್ಯ ಅಂತ ಕರಿತೀವಿ, ಚಾಣಕ್ಯ ಅಂತ ಕರಿತೀವಿ, ಅಥವಾ ಭಾರತ ದೇಶದ ಅಥವಾ ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತೀವಿ. ಬರೀ ಅರ್ಥಶಾಸ್ತ್ರ ಪಿತಾಮಹ ಅಂದ್ರೆ ಆಡಮ್ ಸ್ಮಿತ್ ಅಂತ ಬರ್ತಾನೆ. ಬರೀ ಭಾರತೀಯ ಅರ್ಥಶಾಸ್ತ್ರ ಪಿತಾಮಹ ಅಂದ್ರೆ ಈ ಚಾಣಕ್ಯನನ್ನ ನೀವು ರೈಟ್ ಆನ್ಸರ್ನ ಹಾಕಬೇಕು. ನೆಕ್ಸ್ಟ್, ಅದೇ ರೀತಿಯಾಗಿ ಪಂಚತಂತ್ರವನ್ನು ಬರೆದವರು ಯಾರು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. ಇಲ್ಲಿ ಪಂಚತಂತ್ರವನ್ನು ಬರೆದವರು ಯಾರಪ್ಪ ಅಂದ್ರೆ ಇಲ್ಲಿ ಶೂದ್ರಕ. ಮೃಚ್ಯುಕಟಿಕ ಅಂತ ಒಂದು ಕೃತಿ ಬರ್ತದೆ, ಅದನ್ನು ಬರೆದವರು ಶೂದ್ರಕ. ಇವೆಲ್ಲ ನಿಮ್ಗೆ ಕೇಳಬಾರ್ದು. ಮೃಚ್ಯುಕಟಿಕ ಅಂತ ಕೇಳ್ತಾನೆ. ಇವೆಲ್ಲ ಕಾಂಪಿಟೇಟಿವ್ ಲೆವೆಲ್ ಕೇಳುವಂಥ ಕ್ವಶನ್ಸ್ಗಳು. ಆದರೂ ನಿಮ್ಗೆ ಕ್ವಶನ್ಸ್ನ ಕೇಳಿದಾನಪ್ಪ ಅಂದ್ರೆ 2011 ಪ್ರಶ್ನೆ ಪತ್ರಿಕೆದು ಅವಾಗ ಈ ಪರಿ ಕ್ವಶನ್ಸ್ನ ಕೇಳ ನೋಡ್ರಿ. ಈಗ ಇತ್ತೀಚೆಗೆ ಸ್ವಲ್ಪ ಈಸಿ ಕ್ವಶನ್ಸ್ನ ಕೇಳ್ತಾ ಇದ್ದಾನೆ. ಆದರೂ ಕೇಳಕ್ಕೆ ಬರಂಗಿಲ್ಲ, ಕೇಳಿದ್ರು ಕೇಳ್ಬೋದು. ಶೂದ್ರಕ ಬರ್ತಿತ್ತು. ಇನ್ನು ಪತಂಜಲಿ ಅಂತೇಳಿ ಪತಂಜಲಿ ಇದೆ. ಇದು ಆಯುರ್ವೇದಿಕ ಪಿತಾಮಹ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬಾಣಭಟ್ಟ ಬರೆದಿದ್ದು ಹರ್ಷ ಚರಿತ್ರೆ ಅಂತ ಕರಿತೀವಿ. ಬಾಣಭಟ್ಟ ಬರೆದಿದ್ದು ಯಾವುದು? ಹರ್ಷ ಚರಿತ್ರೆ ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ವಿಷ್ಣು. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು? ಈಗ ಪಂಚತಂತ್ರವನ್ನು ರಚಿಸಿದವರು ಯಾರಪ್ಪ ಅಂದ್ರೆ ವಿಷ್ಣು ಶರ್ಮಾ ಅಂತೇಳಿ ಈ ವ್ಯಕ್ತಿಯನ್ನ ನಾವು ಗುರುತಿಸ್ತೇವೆ. ಸುಮ್ಮನೆ ಎಲ್ಲವಕ್ಕೂ ಹೇಳ್ಕೊತ ಹೋಗ್ತಿರ್ತಾನೆ. ನಿಮ್ಗೆ ಸಾಧ್ಯ ಆದಷ್ಟು ಬರ್ಕೋತ ಬರ್ರಿ ನೀವು. ನೆಕ್ಸ್ಟ್ ಕ್ವಶನ್ಸ್. ನಳಂದ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ. ನಳಂದ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆಯಪ್ಪ ಅಂದ್ರೆ ಕೇರಳ, ಮಧ್ಯಪ್ರದೇಶ, ಕರ್ನಾಟಕ, ಬಿಹಾರ. ಇದು ಅವಾಗಿನ ಕಾಲದಲ್ಲಿ ನಳಂದ ಮತ್ತು ತಕ್ಷಶಿಲಾ ಅಂತ ಹೇಳಿ ಕರಿತೀವಿ. ಇವು ಪ್ರಸಿದ್ಧವಾದಂಥ ವಿಶ್ವವಿದ್ಯಾಲಯಗಳಿದ್ದು ಅಲ್ಲಿ ಸಾಕಷ್ಟು ಬೋಧನೆಗಳು ಏನಾಗ್ತಿದ್ದಪ್ಪ ಅಂದ್ರೆ ನಡೀತಾ ಇದ್ದು. ಹೀಗಾಗಿ ನಳಂದ ವಿಶ್ವವಿದ್ಯಾಲಯ ಇದು ಬಿಹಾರದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ. ಹಾಗಾದ್ರೆ ನಮ್ಮ ಚಾಲುಕ್ಯರ ಬಗ್ಗೆ ಇದೊಂದು ಕ್ವಶನ್ಸ್. ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. ಅಂದ್ರೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಅಂದ್ರೆ ಇದು ಉತ್ತರ ಭಾರತದ ಪಾಟಲಿಪುತ್ರ ಇದೆ. ಪಟ್ಟದಕಲ್ಲು ಇದು ಸಂಬಂಧ ಇಲ್ಲ. ಬನವಾಸಿ ಇದು ಕದಂಬರ ರಾಜಧಾನಿ ಆಗಿತ್ತು. ಹೀಗಾಗಿ ಚಾಲುಕ್ಯರ ರಾಜಧಾನಿ ಕೇಳ್ತಾರೆ ಇಲ್ಲಿ. ಬಾದಾಮಿ ಇದು ಚಾಲುಕ್ಯರ ರಾಜಧಾನಿ. ಪ್ರಸ್ತುತವಾಗಿ ಬಾದಾಮಿ, ಐಹೊಳೆ ಇದೆಲ್ಲ ವಿಸಿಟ್ ಮಾಡಿರ್ತಾರೆ ಕೆಲವೊಬ್ರು. ಅಲ್ಲಿ ಗುಹಾಂತರ ದೇವಾಲಯಗಳಿದ್ದಾವೆ, ಅವು ಚಾಲುಕ್ಯರಿಗೆ ಸಂಬಂಧಪಟ್ಟಂತ ದೇವಾಲಯಗಳು. ಹಾಗಾದ್ರೆ ಇಲ್ಲೊಂದು ಸಿಂಪಲ್ ಕ್ವಶನ್ಸ್ ಐತಿ. ಏನು ಸಿಂಪಲ್ ಕ್ವಶನ್ಸ್ ಅದಪ್ಪ ಅಂದ್ರೆ ಕದಂಬರ ರಾಜ್ಯ ಲಾಂಛನ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ. ಇದು ಒಳಗಡೆ ನಿಮ್ಗೆ ಆಪ್ಷನ್ಸ್ ಇತ್ತು, ಓಕೆ. ಸಾಧ್ಯ ಆದಷ್ಟು ನೀವೇನು ಮಾಡ್ರಪ್ಪ ಅಂದ್ರೆ ಆನ್ಸರ್ಸ್ನ ಕಮೆಂಟ್ ಮಾಡ್ರಿ. ಅಚ್ಚ ಕನ್ನಡದ ಮೊದಲ ಮನೆತನ ಅಂದ್ರೆ ಕದಂಬ ಮನೆತನ. ಇಂಥ ಕದಂಬ ಮನೆತನ ಯಾರಿಂದ ಆರಂಭ ಆಯ್ತಪ್ಪ ಅಂದ್ರೆ ಯಾರಪ್ಪ ಅಂದ್ರೆ ಮಯೂರ ಶರ್ಮನ ಹೋಗಿ ವರ್ಮನಾಗಿ ಬದಲಾಗ್ತಾನೆ. ಅದೊಂದು ಸ್ಟೋರಿ ಇದೆ. ಮಯೂರ ಶರ್ಮನಿಂದ ಈ ಮನೆತನ ಅಥವಾ ಮಯೂರ ವರ್ಮನಿಂದ ಅಚ್ಚ ಕನ್ನಡದ ಮೊದಲ ದೊರೆ ಅಂತ ಕರಿತೀವಿ. ಅವರಿಂದ ಏನಾಗ್ತದಪ್ಪ ಅಂದ್ರೆ ಈ ಮನೆತನ ಆರಂಭ ಆಗ್ತದೆ. ಇವ್ರ ರಾಜಧಾನಿ ಅಂದ್ರೆ ಇನ್ನೇ ಹಿಂದಿನ ಕ್ವಶನ್ಸ್ನ ಕೇಳಿದೆ ಬನವಾಸಿ ಅಂತೇಳಿ. ಅವ್ರೇನು ಕ್ವಶನ್ಸ್ನ ಕೇಳಿದ್ರೆ ಪ್ರಮುಖ ರಾಜ್ಯ ಲಾಂಛನಗಳ ಮೇಲೆ ಕ್ವಶನ್ಸ್ನ ಕೇಳ್ತಿರ್ತಾನೆ. ಯಾವ ಮನೆತನದ ರಾಜ್ಯ ಲಾಂಛನಗಳು ಗೊತ್ತಿರಬೇಕು. ಅವಕ್ಕೂ ಒಂದು ಲಿಸ್ಟ್ ಮಾಡಿ ನಾನು ಹೇಳ್ತೀನಿ. ಆದ್ರೆ ಈಗ ಇವ್ರ ರಾಜ್ಯ ಲಾಂಛನ ಯಾವುದಾಗಿತ್ತು ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ. ಯಾಕಂದ್ರೆ ಇದು ನಾವು ಕನ್ನಡದ ಮನೆತನ, ಇದು ಗೊತ್ತಿರಲಿ ಅಂತೇಳಿ, ಗೊತ್ತಿರ್ತದೆ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋಕೆ ಹೇಳಿದ್ದೀನಿ. ಸಾರ್ವಜನಿಕ ಆಸ್ತಿಗೆ ಇದು ಒಂದು ಉದಾಹರಣೆ ಅಂತ ಕ್ವಶನ್ಸ್ ಇದೆ. ಮನೆ ಇದು ಸಾರ್ವಜನಿಕ ಆಸ್ತಿ ಅಲ್ಲ.
ಖಾಸಗಿ ಬಸ್ಸ ಇದು ಪ್ರೈವೇಟ್ ಇರ್ತದೆ, ಖಾಸಗಿ ಕಂಪ್ನಿ ಇದು ಪ್ರೈವೇಟ್. ಹಾಗಾದ್ರೆ ಗಂಧದ ಮರ ಇದನ್ನ ಯಾರಾದರೂ ನೀವೇನು ಮಾಡಿದ್ರಪ್ಪ ಅಂದ್ರೆ ಕಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಮೇಲೆ ಕೇಸ್ಗಳಿದಾವೆ. ಹೀಗಾಗಿ ಇದೊಂದು ಸಾರ್ವಜನಿಕ ಆಸ್ತಿ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಭಾರತದ ಸಂವಿಧಾನದ ಶಿಲ್ಪಿ ಅಂತೇಳಿ ಯಾರನ್ನು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ. ಭಾರತದ ಸಂವಿಧಾನದ ಶಿಲ್ಪಿ ಅಂತೇಳಿ ನಾವು ಯಾರನ್ನು ಕರಿತೀವಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕರಿತೀವಿ. ಹೀಗಾಗಿ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಕೂಡ ಇವರು ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲದೆ ಭಾರತ ದೇಶದ ಸಂವಿಧಾನವನ್ನ 1950 ಜನವರಿ 26ರಂದು ಜಾರಿಗೆ ಕೂಡ ತೆಗೆದುಕೊಂಡು ಅಂಗೀಕಾರ ಆಗಿದ್ದು ನವೆಂಬರ್ 26, 1949. ಆದರೆ ಜಾರಿಗೆ ಬಂದಿದ್ದು 1950 ಜನವರಿ 26. ಅದಕ್ಕೆ ಗಣರಾಜ್ಯೋತ್ಸವ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ನೆಕ್ಸ್ಟ್, ಗ್ರಾಮೀಣ ಹಂತದಲ್ಲಿರುವ ಪಂಚಾಯತಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಭಾಳ ಸಿಂಪಲ್ ಕ್ವಶನ್ಸ್ ಇದು. ಒಟ್ಟು ಪಂಚಾಯತಿಗಳ ಹಂತಗಳಲ್ಲಿ 3: ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅಂತ ಕರಿತೀವಿ. ಅದರಾಗ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಪಂಚಾಯತಿ ಯಾವುದಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಅಂತ ಕರಿತೀವಿ. ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಶಾಂತಿಯನ್ನು ಕಾಪಾಡುವಂತ ಇಲಾಖೆ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. ಇಲ್ಲಿ ಶಾಂತಿಯನ್ನು ಕಾಪಾಡುವಂತ ಇಲಾಖೆ ಯಾವುದು? ಇದರಾಗ ಶಿಕ್ಷಣ ಇಲಾಖೆ ಶಾಂತಿಯನ್ನು ಕಾಪಾಡ್ತದೋ, ಅರಣ್ಯ ಇಲಾಖೆಯು, ಕಂದಾಯ ಇಲಾಖೆಯು, ಪೊಲೀಸ್ ಇಲಾಖೆಯು? ಅಂದ್ರೆ ನಮ್ಮ ಈ ಸಮಾಜದಲ್ಲಿ ಶಾಂತಿಯನ್ನ ಅಥವಾ ಯಾವುದೇ ಅವ್ಯವಸ್ಥೆಗಳನ್ನ ಆಗ್ಬಾರ್ದಂಗ ನೋಡ್ಕೊಳ್ಳುವಂತ ಇಲಾಖೆ ಯಾವುದಪ್ಪ ಅಂದ್ರೆ ಪೊಲೀಸ್ ಇಲಾಖೆ ಅಂತ ಹೇಳ್ತೀವಿ. ಹೀಗಾಗಿ ಆಪ್ಷನ್ ಸಿ ನ ಇದಕ್ಕೆ ನೀವು ರೈಟ್ ಆನ್ಸರ್ನ ಹಾಕಬೇಕು. ಇನ್ನು ಭೂಮಿ ಯಾವ ಆಕಾರದಲ್ಲಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ. ಇತ್ತೀಚೆಗೆ ಭೂಮಿ ಯಾವ ಆಕಾರದಲ್ಲಿದೆ ಅಂತ ಕ್ವಶನ್ಸ್ ಬಂದಿತ್ತು. ಅದು ಜಿಯಾಡ್ ಆಕಾರ ಅಂತ ಸಾಕಷ್ಟು ಸಲ ಹೇಳಿದ್ದೀನಿ. ಅದು ಆಪ್ಷನ್ಸ್ ಇತ್ತಂದ್ರೆ ಅದನ್ನೇ ಹಾಕ್ರಿ. ಅದು ಇರ್ಲಿಕ್ಕಪ್ಪ ಅಂದ್ರೆ ಗೋಳಾಕಾರ ಅಂತ ಇರ್ತದೆ, ಅದನ್ನ ಆಪ್ಷನ್ಸ್ನ ಹಾಕ್ರಿ ಅಂತ ಹೇಳಿದ್ದೀನಿ. ಹೀಗಾಗಿ ವೃತ್ತಾಕಾರ, ಚೌಕಾಕಾರ, ಆಯತಾಕಾರದಾಗ ನಮ್ಮ ಭೂಮಿ ಇಲ್ಲ. ನೆಕ್ಸ್ಟ್ ಕ್ವಶನ್ಸ್, ಈ ಭೂಮಿ ಎಷ್ಟು ಭಾಗ ನೀರಿನಿಂದ ಕೂಡಿದೆ? ಇದು ಇತ್ತೀಚೆಗೆ ಮೊರಾರ್ಜಿ ದೇಸಾಯಿ ಎಕ್ಸಾಮ್ದಲ್ಲಿ ಕ್ವಶನ್ಸ್ ಕೂಡ ಬಂದಿತ್ತು, ನೋಡಿರ್ತಿರ್ತಾರೆ ಸಾಕಷ್ಟು ಜನ. ಭೂಮಿ ಎಷ್ಟು ಭಾಗ ನೀರಿದೆ ಅಂತ ಕ್ವಶನ್ಸ್ ಕೇಳಿದಾಗ 71% ಏನಾಗಿದೆಪ್ಪ ಅಂದ್ರೆ ನೀರಿನಿಂದ ಕೂಡಿದೆ. 29% ಏನಾಗಿದೆಪ್ಪ ಅಂದ್ರೆ ಭೂಭಾಗಗಳನ್ನ ಒಳಗೊಂಡಿದ್ದೆ ಭೂಮಿ. ಇನ್ನು ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಯಾವುದು ಅಂತ ಕ್ವಶನ್ ಕೇಳ್ತಿರ್ತಾನೆ. ಫಸ್ಟ್ನೇ ಗ್ರಹನೇ ಯಾವುದಪ್ಪ ಅಂದ್ರೆ ಬುಧ ಗ್ರಹ. ಇದು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವಂಥ ಒಂದು ಗ್ರಹವಾಗಿದೆ. ಇನ್ನು ಭೂಮಿ ಸೂರ್ಯನಿಂದ 3ನೇ ಗ್ರಹ ಆಗಿದೆ. ಭೂಮಿ ಆದ ತಕ್ಷಣನೇ ನೆಕ್ಸ್ಟ್ ಮಂಗಳ, ಇದು 4ನೇ ಗ್ರಹ. 2ನೇ ಗ್ರಹ ಅಂದ್ರೆ ಶುಕ್ರ ಗ್ರಹ. ಶುಕ್ರ ಗ್ರಹಗಳ ಮೇಲೆ ಸಾಕಷ್ಟು ಸಲ ಕ್ವಶನ್ಸ್ ಕೇಳ್ತಿರ್ತಾನೆ. ಹಿಮ್ಮುಖ ಚಲನೆ ಹೊಂದಿರುವ ಗ್ರಹ, ಬೆಳ್ಳಿ ಚುಕ್ಕಿ, ಸಂಜೆ ಚುಕ್ಕಿ, ಮುಂಜಾನೆ ನಕ್ಷತ್ರ, ಪ್ರಕಾಶಮಾನವಾದ ಗ್ರಹ, ಇದರ ಸಾಕಷ್ಟು ಹೆಸರಿನಿಂದ ಕರೆದಿರ್ತಾನೆ. ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಉಪಗ್ರಹಗಳಿಲ್ಲ. ಮಂಗಳ ಗ್ರಹಕ್ಕೆ ಫೈಬೋಸ್ ಮತ್ತು ಇನ್ನೊಂದು ಯಾವ್ದಪ್ಪ ಅಂದ್ರೆ ಫೈಬೋಸ್ ಮತ್ತು ಇನ್ನೊಂದು ಡಿಮೋಸ್ ಅಂತ ಹೇಳಿ ಕರಿತೀವಿ, ಅಥವಾ ಡೈಮೋಸ್ ಅಂತ ಕೂಡ ಕರಿತೀವಿ. 2 ಉಪಗ್ರಹಗಳು. ಭೂಮಿಯ ಏಕೈಕ ಉಪಗ್ರಹ ಅಂದ್ರೆ ಚಂದ್ರ. ಇತರ ಸಾಕಷ್ಟು ಗ್ರಹಗಳ ಬಗ್ಗೆ ಹೇಳಕ್ ಹೋಗ್ತನಪ್ಪ ಅಂದ್ರೆ ಒಂದು 10 ನಿಮಿಷ ಬೇಕು ನನಗೆ. ಅಷ್ಟೊಂದು ಕ್ವಶನ್ಸ್ಗಳು ಏನಾಗ್ತಪ್ಪ ಅಂದ್ರೆ ಗ್ರಹಗಳ ಮೇಲೆ ಬಂದಿರ್ತವೆ. ಎಲ್ಲ ವಿಡಿಯೋಗಳಲ್ಲಿ ಅವನ್ನ ನಾನು ಡಿಸ್ಕಸ್ ಮಾಡ್ಕೊತಾ ಬಂದಿದ್ದೀನಿ. ನೆಕ್ಸ್ಟ್, ಅಧಿಕ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನಗಳಿರ್ತವೆ ಅಂತ ಕ್ವಶನ್ಸ್ ಬರ್ತವೆ. ಇದು ಸಿಂಪಲ್ ಕ್ವಶನ್ಸ್, ಎಲ್ಲರೂ ಆನ್ಸರ್ ಮಾಡ್ತಾರೆ. ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರ್ತಪ್ಪ ಅಂದ್ರೆ ಅದರಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳಿರ್ತವೆ. 365 + 6 ಗಂಟೆ ಸೂರ್ಯನ ಸುತ್ತಕ ಭೂಮಿ ತೆಗೆದುಕೊಳ್ಳುವಂಥ ಸಮಯ. ಇದಕ್ಕೆ ಪ್ರತಿ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷಗಳು ಬರೋಕ್ಕೆ ಕಾರಣ ಅಂತೇಳಿ ನಾನು ನಿಮ್ಗೆ ಹೇಳಿದ್ದೇನೆ. ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡೆ ನಿಮ್ಗೆ ಹೇಳ್ತಿರ್ತೀನಿ. ಎಲ್ಲ ಕ್ಲಾಸಸ್ಗಳು ಇಂಟ್ರೆಸ್ಟ್ ಅನಿಸ್ತಿದಪ್ಪ ಅಂದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ಥರ ಎಲ್ಲ ವಿಡಿಯೋಗಳು ನಿಮ್ಗೆ ಸಿಗ್ತವೆ. ಎಲ್ಲ ವಿಡಿಯೋಗಳು ನೋಡ್ಕೊಡ್ರಿ. ನಿಮ್ಗೆ ಎಕ್ಸಾಮ್ಗಂತೂ ಅನುಕೂಲ ಆಗ್ತದೆ. ಒಳ್ಳೆಯದಾಗಲಿ.